ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಹೊಸ ವ್ಲಾಗಿಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಗೃಹ ಪ್ರವೇಶಕ್ಕೆ ಏನೆಲ್ಲ ಗಿಫ್ಟ್ ಬಂದಿದೆ ಅಂತ ಶೇರ್ ಮಾಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಫಂಕ್ಷನ್ ಆಯಿತು, ತುಂಬ ಚೆನ್ನಾಗಿ ಆಯಿತು. ಅಂಗಳವನ್ನು ಕ್ಲೀನ್ ಮಾಡಬೇಕು ನೋಡಿ. ಎಷ್ಟು ಅಂಗಳದಲ್ಲಿ ಕಸ ಇದೆ ನೋಡಿ. ಜ್ಯೂಸ್ ಕುಡ್ದದ್ದು, ಐಸ್ ಕ್ರೀಮ್, ನೀರಿನ ಬಾಟ್ಲೆಲ್ಲ ಅಂಗಳದಲ್ಲಿದೆ. ಫುಲ್ಲು ಕ್ಲೀನ್ ಮಾಡುವ ಅಂತ ಶಾಮಿಯಾನದವರು ಬಂದಿದ್ದಾರೆ. ಅಂಗಳಕ್ಕೆ ಹಾಕಿರುವ ಶಾಮಿಯಾನ ತೆಗೆದಿದ್ದಾರೆ. ಶಾಮಿಯಾನ ತೆಗೆದಾದ ನಂತರ ಕ್ಲೀನ್ ಮಾಡುವಂತ ಹಾಗೆ ಚೈರೆಲ್ಲ ಸೆಟ್ ಮಾಡಿ ಇಲ್ಲಿ ಇಟ್ಟಿದೆ. ತುಂಬಾ ಖುಷಿ ಆಗ್ತಾ ಉಂಟು. ನಮ್ಮ ಕನಸಿನ ಮನೆ ಪೂಜೆ ಎಲ್ಲ ಚೆನ್ನಾಗಿ ಆಯಿತು. ತುಂಬ ವರ್ಷಗಳ ಅಪ್ಪ ಅಮ್ಮನದು ಕನಸು ನನಸಾಗಿದೆ. ತುಂಬಾ ಖುಷಿ ಆಗ್ತಾ ಉಂಟು. ಪ್ರತಿಯೊಬ್ಬರಿಗೆ ಆಸೆ ಇದ್ದೇ ಇರ್ತದಲ್ಲ, ನಮ್ಮದು ಪುಟ್ಟದು ಮನೆ ಕಟ್ಟಬೇಕು ಅಂತ. ಅಷ್ಟು ಕಷ್ಟಪಟ್ಟಿದ್ದೀವಿ, ಎಷ್ಟು ಓಡಾಡಿದ್ದೀವಿ, ಅದು ಯಾವುದು ಲೆಕ್ಕಕ್ಕೇನೆ ಬರಲ್ಲ. ಆವತ್ತಿನ ದಿವಸ ಫೈನಲಿ ಆಯಿತು, ಚೆನ್ನಾಗಿ ಆಯಿತು, ಖುಷಿ ಆಗ್ತಾ ಉಂಟು. ಶಾಮಿಯಾನದವರು ತೆಗಿತಿದ್ದಾರಲ್ಲ, ಅಷ್ಟು ತನಕ ಒಳಗೆ ಫುಲ್ಲು ಕ್ಲೀನ್ ಮಾಡುವಂತಿದ್ದು. ಬೆಳಿಗ್ಗೆ ಇಲ್ಲಿ ಪೂಜೆ ಮಾಡಿದ್ದು, ಹೋಮ ಮಾಡಿದ್ದು, ಇಟ್ಟಿಗೆ ಎಲ್ಲ ತೆಗಿತಾ ಇದ್ದಾರೆ. ಮನೆ ಒಳಗೆ ಕ್ಲೀನ್ ಮಾಡಿ ಆಯಿತು. ಈಗ ಹೊರಗಡೆ ಶಾಮಿಯಾನ ತೆಗ್ದಾಯಿತು ನೋಡಿ. ಅಂಗಳವನ್ನು ಗುಡಿಸ್ತಾ ಇದ್ದೀವಿ ನೋಡಿ. ಇಷ್ಟು ಕ್ಲೀನ್ ಆಯಿತು ನೋಡಿ. ಫುಲ್ಲು ನೋಡಿ ಕ್ಲೀನಾಗಿ ಗುಡಿಸಿ ಆದ ನಂತರ ನೋಡಿ ಮನೆಯಲ್ಲಿ ಎಲ್ಲರೂ ಬ್ಯುಸಿ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ಹೊಸ ಮನೆಯಲ್ಲಿ ಫಸ್ಟ್ ಅಡುಗೆ ಮಾಡ್ತಾ ಇದ್ದೀವಿ. ಸ್ವೀಟ್ ರೆಸಿಪಿ. ಫಸ್ಟ್ ಅಡುಗೆ ಕೀರ್ ಪಾಯಸ ಮಾಡ್ತಾ ಇದ್ದೀವಿ. ಶಾವಿಗೆಯನ್ನು ಫ್ರೈ ಮಾಡ್ತಿದ್ದಾರೆ. ಫಸ್ಟಿಗೆ ತುಪ್ಪ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಫ್ರೈ ಮಾಡಿ ತೆಗೆದಿಟ್ಟಿದ್ದಾರೆ. ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಶಾವಿಗೆಯನ್ನು ಫ್ರೈ ಮಾಡ್ತಾ ಇದ್ದಾರೆ. ಶಾವಿಗೆ ಪಾಯಸ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹೆಚ್ಚು ಟೈಮ್ ಸಹ ಬೇಡ, ಬೇಗನೆ ಪಾಯಸ ರೆಡಿ ಆಗ್ತದೆ. ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಸಕ್ಕರೆಯನ್ನು ಹಾಕಿ, ಸ್ವಲ್ಪ ಏಲಕ್ಕಿ ಪೌಡರ್, ನಂತರ ಫ್ರೈ ಮಾಡಿಟ್ಟಿರುವಂತಹ ಶಾವಿಗೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಹಾಗೆ ದ್ರಾಕ್ಷಿ ಗೋಡಂಬಿಯನ್ನು ಫ್ರೈ ಮಾಡಿ ಇಟ್ಟಿದ್ದಾರೆ, ಅದನ್ನು ಲಾಸ್ಟಿಗೆ ಹಾಕ್ತಾ ಇದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ನೋಡಿ. ಪಾಯಸ ಮಾಡಲಿಕ್ಕೆ ಸಹ ತುಂಬಾ ಈಸಿ, ಬೇಗನೆ ಪಾಯಸ ರೆಡಿ ಆಗ್ತದೆ. ಮನೆಗೆ ಫಂಕ್ಷನಿಗೆ ಬಂದವರು ಎಲ್ಲರೂ ಇದ್ದಾರೆ. ಹಾಗೆ ಎಲ್ಲರೂ ಕೂತ್ಕೊಂಡು ಈಗ ನಾವಿಲ್ಲಿ ಗಿಫ್ಟನ್ನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀವಿ. ಹಾಗೆ ಇಲ್ಲಿ ನಾವು ಗಿಫ್ಟನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೇವೆ. ಹಾಗೆ ಮಕ್ಕಳೆಲ್ಲ ಇಲ್ಲಿ ನೋಡಿ ಕೂತ್ಕೊಂಡಿದ್ದಾರೆ. ಮಕ್ಕಳಿಗೆ ಸಹ ತುಂಬಾ ಖುಷಿ, ಏನೆಲ್ಲ ಗಿಫ್ಟ್ ಬಂದಿದೆ ಅಂತ ನೋಡುವಂತ ಹಾಗೆ ಎಲ್ಲರೂ ಕೂತ್ಕೊಂಡು ನಾವೀಗ ಇಲ್ಲಿ ಗಿಫ್ಟನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೇವೆ. ಗೃಹ ಪ್ರವೇಶಕ್ಕೆ ಗಿಫ್ಟ್ ಇರಲಿಲ್ಲ. ಕೆಲವರೆಲ್ಲ ಬಂದವರು ಪ್ರೀತಿಯಿಂದ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ನಾವು ನೋಡ್ತಾ ಇದ್ದೇವೆ ಏನೆಲ್ಲ ಗಿಫ್ಟ್ ಬಂದಿದೆ ಅಂತ. ಹೀಗೆ ನೋಡಿ, ಇದು ನೋಡಿ ಫ್ರೇಮ್ ನೋಡಿ ಎಷ್ಟು ಚೆಂದ ಉಂಟು. ಗಿಫ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಅನ್ಬಾಕ್ಸ್ ಮಾಡಿ ಆಗಿದೆ. ನಾನು ನೆಕ್ಸ್ಟ್ ದಿನ ನಿಮಗೆ ವಿಡಿಯೋ ಮಾಡ್ತಾ ಇದ್ದೇನೆ ಗಿಫ್ಟದ್ದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಫೋಟೋ ಫ್ರೇಮ್ ಎಲ್ಲ ನೋಡಿ. ಇಷ್ಟು ನಮಗೆ ಗಿಫ್ಟ್ ಬಂದಿದೆ, ನೋಡ್ಬೋದು ನೋಡಿ ಎಷ್ಟು ಗಿಫ್ಟ್ ಬಂದಿದೆ ನೋಡಿ. ಈ ಗಿಫ್ಟ್ ಎಲ್ಲ ತುಂಬಾ ಯೂಸ್ ಆಗ್ತದೆ. ಪಾತ್ರೆ ಸೆಟ್ ಬಂದಿತ್ತು, 2 ಸೆಟ್ ಪಾತ್ರೆ ಅಮ್ಮ ತೆಗೆದಿದ್ದಾರೆ. ಹೊಸ ಮನೆಯಲ್ಲಿ ಹೊಸ ಪಾತ್ರೆಯಲ್ಲಿ ಅಡುಗೆ ಮಾಡುವಂತ. ಹಾಗೆ ಇಲ್ಲಿ ಯಾವುದೆಲ್ಲ ಗಿಫ್ಟ್ ಇದೆ ನೋಡಿ, ನಾನು ನಿಮಗೆ ತೋರಿಸ್ತೇನೆ. ಗೃಹ ಪ್ರವೇಶ ದಿನ ನೋಡಿ ಈ ಥರ ಮನೆಗೆಲ್ಲ ಯಾವುದೆಲ್ಲ ಗಿಫ್ಟ್ ಯೂಸ್ ಆಗ್ತದೆ ನೋಡಿ, ಅಂಥದ್ದೇ ಗಿಫ್ಟನ್ನು ಕೊಡ್ತಾರೆ ನೋಡಿ. ಒಂದರಲ್ಲಿ 2 ಇದೆ ಸ್ಟೀಲ್ ಬಾಕ್ಸ್, ಸ್ಟೋರೇಜ್ ಸ್ಟೀಲ್ ಬಾಕ್ಸ್. ಇದರಲ್ಲಿ ಸಕ್ಕರೆ, ಸಾಂಬಾರ್ ಪೌಡ್ರನ್ನು ಹಾಕಿ ಸ್ಟೋರ್ ಮಾಡಿ ಇಡ್ಬೋದು. ಕೆಲವೊಂದು ಗಿಫ್ಟ್ ಸೇಮ್ ಇದೆ ನೋಡಿ. ಇದು 2 ಸಹ ನೋಡಿ ಸೇಮ್ ಒಂದೇ ಥರ ಇದೆ. ಬಿಸಿ ನೀರು ಮಾಡೋದು ನೋಡಿ, ತುಂಬ ಚೆಂದ ಉಂಟು 2 ಸಹ ನೋಡಿ. ತುಂಬಾ ಯೂಸ್ ಆಗ್ತದೆ ಈ ಗಿಫ್ಟ್. ನೆಕ್ಸ್ಟ್ ಗಿಫ್ಟ್ ನೋಡಿ, ನಾನ್ ಸ್ಟಿಕ್ ಕಡಾಯಿ. ತುಂಬ ಚೆಂದ ಉಂಟು, ದೊಡ್ಡದುಂಟು ನೋಡಿ. ಇದರಲ್ಲೆಲ್ಲ ರೆಸಿಪಿ ಎಲ್ಲ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ನೋಡಿ. ಈ ಥರ ಇದೆ. ಪಾತ್ರೆ ಸೆಟ್ ಕೆಲವು ಬಂದಿತ್ತು. ಅಮ್ಮ ಕೆಲವು ಪಾತ್ರೆಯನ್ನು ತೆಗೆದಿದ್ದಾರೆ ಯೂಸ್ ಮಾಡಲಿಕ್ಕೆ. ಹೊಸ ಮನೆಯಲ್ಲಿ ಹೊಸ ಪಾತ್ರೆಯಲ್ಲಿ ಅಡುಗೆ ಮಾಡುವಂಥ. ಹಾಗೆ ನೆಕ್ಸ್ಟ್ ನಾನ್ ಸ್ಟಿಕ್ ದೋಸೆ ತವ, ಇಡ್ಲಿ ಪಾತ್ರೆ. 3 ಪ್ಲೇಟ್ ಉಂಟು, ಒಂದರಲ್ಲಿ 7 ಇಡ್ಲಿ ಆಗ್ತದೆ. ಚೆಂದ ಉಂಟು ನೋಡಿ. ನೆಕ್ಸ್ಟ್ ಗಿಫ್ಟ್ ಹಾಟ್ ಬಾಕ್ಸ್. 5 ಹಾಟ್ ಬಾಕ್ಸ್ ಬಂದಿದೆ. ಡೈನಿಂಗ್ ಟೇಬಲಲ್ಲಿ ನೋಡಿ ಈ ಥರ ತಿಂಡಿ ಎಲ್ಲ ಮಾಡಿ ಇಡ್ಬೋದು. ತುಂಬ ಚೆಂದ ಉಂಟು ನೋಡಿ. ಇದು ಸ್ಟೀಲ್ ಇದೆ ನೋಡಿ, ಇದಕ್ಕೆ ಹ್ಯಾಂಡಲ್ ಇದೆ ನೋಡಿ. ಈ ಥರ ಇದೆ ನೋಡಿ ಹಾಟ್ ಬಾಕ್ಸ್. ನೆಕ್ಸ್ಟ್ ಒನ್ ನೋಡಿ, ಇದು ಫುಲ್ ಸ್ಟೀಲ್ ಇದು ನೋಡಿ. ಈ ಥರ ಇದೆ ನೋಡಿ, ತುಂಬ ಚೆಂದ ಉಂಟು ನೋಡಿ. ದೀಪ. ನೆಕ್ಸ್ಟ್ ನೋಡಿ ಟೀ ಕಪ್. ಈ ಥರದ್ದು 4 ಗಿಫ್ಟ್ ಬಂದಿದೆ. ತುಂಬ ಚೆಂದ ಉಂಟು ನೋಡಿ. ಬ್ಲ್ಯಾಕ್ ಕಲರಲ್ಲಿ ಒಂದು ಸೆಟ್ ಓಪನ್ ಮಾಡಿದ್ದೀವಿ. ನೆಕ್ಸ್ಟ್ ನೋಡಿ ಈ ಥರದ್ದು ನೋಡಿ, ಒಂದು ಈ ಥರ ಇರ್ತದ್ರಲ್ಲಿ ಪ್ಲೇಟ್ ಎಲ್ಲ ಇದೆ ನೋಡಿ. 3 ನಾವು ಹಾಗೆಯೇ ಬಾಕ್ಸಿನಲ್ಲಿ ಇಟ್ಟಿದ್ದೀವಿ. ಅದು ಕೆಳಗೆ ಬಿದ್ದರೆ ಒಡೆದೋಗ್ತದೆ ಮನೆಗೆ. ನಮ್ಮ ಮನೇಲಿ ಈ ಥರ ಕಪ್ ಸೆಟ್ ಇರಲಿಲ್ಲ. ಮನೆಗೆ ಯಾರಾದರೂ ನೆಂಟರು ಬಂದಾಗ ಟೀ ಎಲ್ಲ ಕೊಡಲಿಕ್ಕೆ ತುಂಬಾ ಯೂಸ್ ಆಗ್ತದೆ. ಕಪ್ಸ್ ಎಲ್ಲ ಚೆಂದ ಉಂಟು. ನೆಕ್ಸ್ಟ್ ನೋಡಿ ಡಿನ್ನರ್ ಸೆಟ್ ಬಂದಿದೆ. 4 ಡಿನ್ನರ್ ಸೆಟ್ ಗಿಫ್ಟ್ ಬಂದಿದೆ. 2 ಸೆಟ್ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಪ್ಲೇಟ್ ಇದೆ, ದೊಡ್ಡ ಪ್ಲೇಟ್ ಮತ್ತು ಚಿಕ್ಕ ಪ್ಲೇಟ್ ಇದೆ. ಬೌಲ್ಸ್ ಎಲ್ಲ ಇದೆ ನೋಡಿ. ತುಂಬ ಚೆಂದ ಉಂಟು ನೋಡಿ. ಪ್ಲೇಟ್ ಎಲ್ಲ ಡಿಸೈನ್ ಇದೆ ನೋಡಿ.
ಗಿಫ್ಟನ್ನು ಓಪನ್ ಮಾಡಿ ಹಾಗೆಯೇ ನಾವು ಬಾಕ್ಸಿನಲ್ಲಿ ಹಾಕಿಟ್ಟಿದ್ದೇವೆ, ಅದು ಕೆಳಗೆ ಬಿಟ್ಟರೆ ಒಡಿತದೆ. ದೀಪ ಸೆಟ್ ಬಂದಿದೆ ನೋಡಿ, ಚೆಂದ ಉಂಟು ನೋಡಿ. ಪಾತ್ರೆ ನೋಡಿ ತುಂಬ ದೊಡ್ಡದುಂಟು, ರೆಸಿಪಿ ಎಲ್ಲ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಲಿಡ್ ಇದೆ. ನೆಕ್ಸ್ಟ್ ನೋಡಿ ಈ ಥರದ್ದು ಪಾತ್ರೆ ಸೆಟ್ ಕೊಟ್ಟಿದ್ದಾರೆ. ಗೃಹ ಪ್ರವೇಶ ದಿನ ಹೆಚ್ಚಾಗಿ ಕಿಚನ್ನಲ್ಲಿ ಯೂಸ್ ಆಗುವಂಥ ಗಿಫ್ಟನ್ನೇ ಕೊಡ್ತಾರೆ ನೋಡಿ. 9 ಸೆಟ್ ಪಾತ್ರೆ ಇದೆ ನೋಡಿ, ಪ್ರತಿದಿನ ಯೂಸ್ ಮಾಡ್ತೀವಿ ಈ ಥರದ ಪಾತ್ರೆ. ಚಿಕ್ಕ ಸೈಜಿಂದ ದೊಡ್ಡ ಸೈಜ್ ಇದೆ ನೋಡಿ, ನೀರು ಬಿಸಿ ಮಾಡಲಿಕ್ಕೆ, ದೊಡ್ಡದರಲ್ಲಿ ಸಾಂಬಾರು ಮಾಡ್ಬೋದು ನೋಡಿ. ಈ ರೀತಿಯಾಗಿದೆ ನೋಡಿ. 9 ಪಾತ್ರೆ ಇದೆ. ಪಾತ್ರೆ ಚೆಂದ ಉಂಟು ನೋಡಿ. ಈ ಥರದ್ದು ಪ್ಲೇಟ್ ಸೆಟ್ ಬಂದಿದೆ. ರೈಸ್ ಮಾಡುವ ಪಾತ್ರೆ ನೋಡಿ. ನಾವು ಮನೆಯಲ್ಲಿ ಈ ಥರದೇ ಪಾತ್ರೆಯಲ್ಲಿ ರೈಸ್ ಮಾಡೋದು, ಒಲೆಯಲ್ಲಿ. ನೆಕ್ಸ್ಟ್ ದೀಪ ಸೆಟ್ ನೋಡಿ. ದೀಪ ಸೆಟ್ ಕೆಲವು ದೀಪ ಸೆಟ್ ಗಿಫ್ಟ್ ಬಂದಿದೆ. ಇದು ನೋಡಿ 2 ದೀಪ ಸೆಟ್ ಇದೆ ನೋಡಿ, ತುಂಬ ದಪ್ಪ ಉಂಟು. ಮಿಕ್ಸಿ ಗಿಫ್ಟ್ ಬಂದಿದೆ ನೋಡಿ. ಇದರಲ್ಲಿ ಜ್ಯೂಸ್ ಮಾಡೋದು ಉಂಟು ನೋಡಿ. ನಮ್ಮ ಹತ್ರ ಮಿಕ್ಸಿ ಉಂಟು, ಅದರಲ್ಲಿ ಈ ಥರ ಜ್ಯೂಸ್ ಮಾಡೋದು ಇಲ್ಲ ನೋಡಿ. ಇದರಲ್ಲಿ ಜ್ಯೂಸ್ ಮಾಡೋದಿದೆ ನೋಡಿ, ಚೆಂದ ಉಂಟು. 3 ಫ್ಯಾನ್ ಗಿಫ್ಟ್ ಬಂದಿದೆ. ಫ್ಯಾನ್ ಫಿಟ್ ಮಾಡಿ ಆಗಿದೆ. ಇನ್ವರ್ಟರ್ ಇದು ಗಿಫ್ಟ್ ಬಂದದ್ದು. 2 ಗಡಿಯಾರ ಗಿಫ್ಟ್ ಬಂದಿದೆ ನೋಡಿ. ಇದು ಸಹ ಗಿಫ್ಟ್ ಬಂದದ್ದು. ಈ ಕಪ್ ಸಹ ಗಿಫ್ಟ್ ಬಂದದ್ದು, ಇದನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಫ್ರಿಡ್ಜ್ ಗಿಫ್ಟ್ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.